ಇದು ಆಸ್ಟ್ರೇಲಿಯಾ ಸಂಜಾತ. ಇದ್ರ ಹೆಸರು ಮೆಲ್ಟಪ ಅಂತ. ಇದ್ರ ಹೆಸರು ಮೆಲ್ಟಪ್ ಅಂತ. ಇದ್ರ ಹೆಸರು ಆಸ್ಟ್ರೇಲಿಯಾದ ಸಂಜಾತ. ಇದು ಆಸ್ಟ್ರೇಲಿಯಾದಿಂದ ನಮ್ಮ ಒಬ್ರು ಸಂಬಂಧಿಗಳು ಇದನ್ನ ನಮ್ಗೆ ಗಿಡದ ಮೇಲೆ ಒಲವಿರೋದನ್ನ ನೋಡಿ ಈ ಕಡ್ಡಿಯನ್ನ ತಂದು ಆಸ್ಟ್ರೇಲಿಯಾದಿಂದ ಕೊಟ್ಟರು. ಇದನ್ನ ನಾವೀಗ ಮರವಾಗಿ ಮಾಡಿ ತುಂಬಾ ಜನಕ್ಕೆ ಸಸಿಗಳನ್ನ ಮಾಡಿ ಹಂಚಿದೀವಿ. ಮತ್ತೆ ಇದರಲ್ಲಿ ನಾವು ಈ ಸೊಪ್ಪಿನ ಹುಳಿಯನ್ನ ಮಾಡ್ಬೋದು, ಚಟ್ನಿಯನ್ನ ಮಾಡ್ಬೋದು, ತಂಬುಳಿ ಮಾಡ್ಬೋದು, ಮತ್ತೆ ಬೋಂಡ ಬಜ್ಜಿ ಮಾಡ್ಬೋದು. ಯಾವ ಪದಾರ್ಥಕ್ಕೆ ಹಾಕಿರೂ ಒಳ್ಳೆ ಟೇಸ್ಟ್ ಕೊಡುತ್ತೆ, ಚೆನ್ನಾಗಿರುತ್ತೆ. ಇದು ಹಣ್ಣು ಕಾಯಿ ಏನು ಬಿಡೋದಿಲ್ಲ, ಹೂವು ಏನು ಬಿಡೋದಿಲ್ಲ. ಆದರೆ ಇದ್ರ ಸೊಪ್ಪು ಮಾತ್ರ ತುಂಬ ಚೆನ್ನಾಗಿರುತ್ತೆ. ಯಾರಾದರೂ ಬೇಕಾದರೆ ನನ್ನ ಕಾಂಟ್ಯಾಕ್ಟ್ ಮಾಡಿದರೆ ನಾನು ಉಚಿತವಾಗಿ ತಗೊಂಡೋಗ್ಬೋದು. ಸಸಿಗಳನ್ನು ಕೊಡ್ತೀನಿ. ನಾನು ಮಾಡ್ತಾ ಇರೋ ಕೆಲಸನೇ ಅದು. ಯಾರೇ ಬರಲಿ, ಯಾವುದೇ ಗಿಡಗಳನ್ನಾಗಲಿ, ನಾನು ಬೆಳೆಸಿರೋ ಗಿಡಗಳನ್ನೆಲ್ಲ ಎರಡಿತ್ತು ಅಂದ್ರೂ ಒಂದನ್ನು ಕೊಟ್ಬಿಡ್ತೀನಿ. ಯಾಕೆಂದರೆ ಇವಾಗ ಬರ್ತಾ ಇರೋ ಕಾಯಿಲೆಗಳ ರೋಗ ರುಜಿನಗಳನ್ನು ನೋಡಿದಾಗ ಈಗ ನಾವು ನಮ್ಮ ಮನೆಯಲ್ಲೇ ಬೆಳೆಸಿದಂತಹ ಸಸ್ಯ ಪದಾರ್ಥಗಳನ್ನು ತಿನ್ನೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿ ಇಟ್ಕೊಬೋದು. ಆಸ್ಪತ್ರೆಗೆ ಹೋಗೋದು ತಪ್ಪುತ್ತೆ ಅನ್ನೋದು ನನ್ನ ಅನಿಸಿಕೆ. ಅದಕ್ಕೋಸ್ಕರ ಇದರಲ್ಲಿ ಯಥೇಚ್ಛವಾದ ನುಗ್ಗೆ ಸೊಪ್ಪಿಗೆ ಏನು ವ್ಯಾಲ್ಯೂ ಇದೆಯೋ, ಕರಿಬೇವಿನ ಸೊಪ್ಪಿಗೆ ಏನು ವ್ಯಾಲ್ಯೂ ಇದೆಯೋ ಅದೇ ವ್ಯಾಲ್ಯೂ ಇದಕ್ಕೂ ಇದೆ. ಇದ್ರ ಹೆಸರು ನಾನೆಲ್ಲ ಚೆಕ್ ಮಾಡಿ ನೋಡಿದೆ. ಮತ್ತೆ ನಾನು GKVK ಅಧಿಕಾರಿಗಳ ಹತ್ರ ಎಲ್ಲ ಮಾತಾಡಿದೆ. ಈ ಗಿಡ ಮಾಡಿಬಿಟ್ಟು ಇದ್ರದ್ದು ಸಸಿಗಳನ್ನು ಬೇಕಾದರೆ ತಗೊಂಡೋಗಿ ನಾನು ಕೊಡಕ್ಕೆ ರೆಡಿ ಇದ್ದೀನಿ. ಮತ್ತೆ ಇದನ್ನ ಒಂದು ಚೆಕ್ ಮಾಡಿಸಿ ಇದರಲ್ಲಿ ಏನೇನು ಗುಣಗಳಿದೆ ಇದನ್ನ ಒಂದು ಸ್ವಲ್ಪ ತಿಳಿಸ್ಕೊಡ್ರಿ ಅಂತ ನಾನು ಅವ್ರನ್ನೆಲ್ಲ GKVKಯಲ್ಲಿ ವ್ಯವಸ್ಥಾಪಕರಿಗೆಲ್ಲ ನಾನು ಫೋನ್ ಮಾಡಿ ಮಾತಾಡಿ ಕೇಳ್ಕೊಂಡೆ. ನಾನು ಇಂಟರ್ನೆಟಲ್ಲೆಲ್ಲ ಹುಡುಕಿ ನೋಡಿದಾಗ ಇದು ಮೆಲ್ಟಪ ಅಂತ ಇತ್ತು. ಆಮೇಲೆ ಈಗ ಇದ್ರ ಗಿಡಗಳನ್ನು ಮೇಕೆ, ಕುರಿ, ಹಸುಗಳಿಗೆಲ್ಲ ಕೊಡ್ತಾ ಇದ್ದಾರೆ. ಇದು ತುಂಬ ಬೇಗ ಬೆಳೆಯುತ್ತೆ, ಮತ್ತು ಇದರ ಸೊಪ್ಪಿನಿಂದ ತುಂಬ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ದನ ಕರುಗಳಿಗೂ ಇದು ಒಳ್ಳೆಯದು ಅಂತ. ಅದಕ್ಕೋಸ್ಕರ ಇವಾಗ ನಾವು ಹಳ್ಳಿಲಿ ಇರೋರು ಯಾರೇ ಕೇಳಲಿ ಅವರಿಗೆಲ್ಲ ಇದ್ರ ಕಡ್ಡಿಗಳನ್ನು ಕೊಡ್ತೀವಿ. ಇದು ಸುಮ್ಮನೆ ಒಂದು ಚಿಕ್ಕ ಕಡ್ಡಿ ನೆಟ್ಟರೆ ಸಾಕು, ಬಂದ್ಬಿಡುತ್ತೆ. ಇದೇನು ಯಥೇಚ್ಛವಾಗಿ ನೀರನ್ನು ಕೇಳಲ್ಲ, ಏನಿಲ್ಲ. ಮೆಲ್ಟಪ್ ಅಂತ ಇದ್ರ ಹೆಸರು. ಆಸ್ಟ್ರೇಲಿಯಾದಿಂದ ಬಂದಿರೋದು ಇದು. ಅಜೀರ್ಣವಾಗಿ ಮಲಬದ್ಧತೆ ಆದಾಗ ನಾವು ಇಂಗ್ಲೀಷ್ ಮೆಡಿಷನ್ಗಳು ತಗೊಳಕ್ಕೆ ಹೋಗ್ತೀವಿ. ಯಾವಾಗಲೂ ನಾನು ಯಾವುದೇ ಕಾರಣದಿಂದ ಇಂಗ್ಲೀಷ್ ಮೆಡಿಷನ್ ತಗೋಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಇದು ಎಲ್ಲ ಕಡೆನೂ ಇರುತ್ತೆ. ಇದನ್ನು ಬೇದಿ ಸೊಪ್ಪು ಅಂತಲೇ ಕರೀತಾರೆ. ಏನಿಲ್ಲ, ಇದು ಇಷ್ಟು ಸೊಪ್ಪು ಸಾಕು. ಸಣ್ಣಗೆ ಇದನ್ನು ತುಂಡಾಗಿ ಮಾಡಿ ಇದನ್ನು ನೀರಿನಲ್ಲಿ ಕುದಿಸಿ ಅರ್ಧ ಗ್ಲಾಸ್ ನೀರಲ್ಲಿ ಕುಡಿದ್ಬಿಟ್ರೆ ಒಂದು 3 ಸಾರಿಗೆ ನಮ್ಮ ಹೊಟ್ಟೆನೆಲ್ಲ ಕ್ಲೀನ್ ಮಾಡಿಬಿಡುತ್ತೆ. ಎಷ್ಟು ಚೆನ್ನಾಗಿ, ಎಂತಹ ಮಲಬದ್ಧತೆ ಇರಲಿ, ಅಜೀರ್ಣತೆಯಿಂದ ಇರಲಿ. ಮತ್ತು ಅವಾಗ ನಮ್ಮ ಚಿಕ್ಕ ಮಕ್ಕಳಲ್ಲೆಲ್ಲ ನಮಗೆ ಹರಳೆಣ್ಣೆ ಕುಡಿಸ್ತಾ ಇದ್ರು. ಹರಳೆಣ್ಣೆ ಕುಡಿಯಲ್ಲ ಅಂತ ಹಠ ಮಾಡಿದಾಗ ನಮ್ಮ ಮನೆಗಳಲ್ಲಿ ಇದೇ ಸೊಪ್ಪಿಂದು ಕಷಾಯ ಮಾಡಿ ಕುಡಿಸ್ತಾ ಇದ್ರು ಅವಾಗ ಸಣ್ಣ ಮಕ್ಕಳಲ್ಲಿ. ಈಗ ನಾನು ಇದನ್ನು ಪಾಟಲ್ಲಿ ಬೆಳೆಸಿದ್ದೀನಿ. ಈ ಅಜೀರ್ಣ ಆದಾಗ ನಾವು ಇದನ್ನು ಉಪಯೋಗಿಸ್ಕೋಬೋದು. ಇದು ತುಂಬ ರಾಮಬಾಣ. ಮಲಬದ್ಧತೆ ಮತ್ತು ಹೊಟ್ಟೆ ಕೆಟ್ಟೈತೆ ಅಂದರೆ, ಮತ್ತು ನಮಗೆ ಅಜೀರ್ಣ ಆಗೈತೆ ಅಂದರೆ, ಯಾವುದೇ ಒಂದು ಹೊಟ್ಟೆನಲ್ಲಿ ಆಗುವ ಒಂದು ಪರಿಶ್ರಮಕ್ಕೆ ಇದು ರಾಮಬಾಣ ಇದ್ದಾಗೆ. ಹೊಟ್ಟೆನೆಲ್ಲ ಚೆನ್ನಾಗಿ ಒಂದು 3 ಸತಿ ಒಳಗಡೆ, 4-5 ಸತಿ ಒಳಗಡೆ ಹೊಟ್ಟೆನೆಲ್ಲ ಹೆಂಗೆ ಕ್ಲೀನ್ ಮಾಡುತ್ತೆ ಅಂದರೆ, ಎನಿಮೋ ಕೊಟ್ಟಾಗ ಎಷ್ಟು ಕ್ಲೀನ್ ಆಗುತ್ತೋ ಅಷ್ಟೇ ಥರ ನಮ್ಮ ಹೊಟ್ಟೆಯಲ್ಲಿರೋ ಕಲ್ಮಶವನ್ನೆಲ್ಲ ತೆಗೆದು ಆಚೆಗೆ ಹಾಕುತ್ತೆ. ಇದನ್ನು BP ಗಿಡ ಅಂತಲೇ ಹೇಳ್ತಾರೆ. ಇದು BP ಲೋ ಐ ಇರೋದನ್ನು, ಮತ್ತು ಸಕ್ಕರೆ ಕಾಯಿಲೆ ಇರೋದನ್ನು, ರಕ್ತದ ಒತ್ತಡವನ್ನು ಎಲ್ಲ ಇದು ಒಂದು ಸ್ವಲ್ಪ ಸಮತೋಲನದಲ್ಲಿ ಬ್ಯಾಲೆನ್ಸ್ ಮಾಡುತ್ತೆ ಅಂತ ಹೇಳ್ತಾರೆ. ಮತ್ತು ಇದನ್ನು ಇದರಿಂದ ನಾವೇನು ಮಾಡ್ತೀವಿ, ಸೊಪ್ಪಿನ ಹುಳಿ ಮಾಡ್ತೀವಿ ಇದರಲ್ಲಿ, ಮತ್ತು ತಂಬುಳಿ ಮಾಡ್ತೀವಿ. ಮತ್ತು ಈ ಸೊಪ್ಪನ್ನು ಹಾಗೇನೂ ತಿನ್ಬೋದು. ಇದು ದಿನನಿತ್ಯದ ಆಹಾರದಲ್ಲಿ ಇದನ್ನು ಸಹ ಯೂಸ್ ಮಾಡ್ಬೋದು. ಇದು ಲೆಮನ್ ಗ್ರಾಸ್ ಅಂತ ಹೇಳ್ತಾರೆ. ನನ್ನ ಫ್ರೆಂಡ್ಗಳು 1-2-3 ಎಲ್ಲ ಆನ್ಲೈನಲ್ಲಿ ತರಿಸ್ಕೊತಾ ಇದ್ರು ಬುಕ್ ಮಾಡಿ. ಇದನ್ನು ಕನ್ನಡದಲ್ಲಿ ಮಜ್ಜಿಗೆ ಹುಲ್ಲು ಅಂತ ಹೇಳ್ತಾರೆ. ಇದರಲ್ಲಿ ನಾವು ಜ್ಯೂಸ್ ಮಾಡಿ ಕುಡಿಬೋದು. ಇದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಇದನ್ನು ಹಚ್ಚಿಬಿಟ್ಟು ನೀರಿನಲ್ಲಿ ಕುದಿಸಿ ಬೆಲ್ಲ ಹಾಕಿ, ನಿಂಬೆ ಹುಳಿ ಹಾಕಿ ಕುಡಿಬೇಕು. ನಾವು ಈ ಥರ ಯಾವುದನ್ನೇ ಕುಡಿಯಲಿ, ಖಾಲಿ ಹೊಟ್ಟೆಯಲ್ಲಿ ಕುಡಿದಾಗ ಅದರ ಪರಿಣಾಮ ನಮಗೆ ಚೆನ್ನಾಗಿ ಅದರಿಂದ ಲಾಭ ಆಗುತ್ತೆ ನಮ್ಮ ದೇಹಕ್ಕೆ. ಮತ್ತು ಇದು ಇನ್ನೊಂದು ಏನು ಮಾಡ್ಬೋದು ಅಂದರೆ, ಸಣ್ಣಗೆ ಹಚ್ಬಿಟ್ಟು ಕೊಬ್ಬರಿ ಎಣ್ಣೆ ಒಳಗೆ ಇದನ್ನು ಕುದಿಸಿ ಇದರ ಎಣ್ಣೆಯನ್ನು ಬಟ್ಟಿ ಇಳಿಸಿ ತೆಗೆದು ನಾವು ಅದನ್ನು ಮೈಗೆ ಮತ್ತು ತಲೆಗೆಲ್ಲ ಹಚ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಲೆಮನ್ ಗ್ರಾಸ್ ಅಂತ ಹೇಳ್ತಾರೆ, ಕನ್ನಡದಲ್ಲಿ ಮಜ್ಜಿಗೆ ಹುಲ್ಲು ಅಂತ ಹೇಳ್ತಾರೆ. ಇದನ್ನು ಸಹ ನಾವು ಪಾಟ್ನಲ್ಲಿ ಬೆಳೆಸ್ಕೋಬೋದು.